ಅಂಕೋಲಾ ತಾಲೂಕಿನ ಐತಿಹಾಸಿಕ ಹಾಗೂ ಪುರಾತನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀ ಕದಂಬೇಶ್ವರ ದೇವಾಲಯದಲ್ಲಿ ವಾರ್ಷಿಕ ವರ್ಧಂತಿ ಉತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ದೇವಸ್ಥಾನದ ಜೀರ್ಣೋದ್ಧಾರದ ನಂತರ 5ನೇ ವರ್ಷದ ಈ ಉತ್ಸವವು ವಿಶೇಷ ಕಳೆ ಪಡೆದುಕೊಂಡಿತ್ತು. ಉತ್ಸವದ ಅಂಗವಾಗಿ ಪ್ರಧಾನ ಅರ್ಚಕ ಅವಿನಾಶ್ ಜೋಶಿ ಅವರ ನೇತೃತ್ವದಲ್ಲಿ ನವಗ್ರಹ ಹೋಮ, ಕಲಾ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದವು. ಬಳಿಕ ಮಹಾಪೂಜೆ ನೆರವೇರಿಸಿ ಭಕ್ತರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಆಯೋಜಿಸಲಾಯಿತು. ಸುತ್ತಮುತ್ತಲಿನ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿದರು. ಲಕ್ಷೇಶ್ವರ, ಕುಂಬಾರ್ಕೆರೆ ಸೇರಿದಂತೆ ಅನೇಕ ಗ್ರಾಮಗಳ ಭಕ್ತರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದರು. ದೇವರ ಸರ್ವಾಲಂಕಾರ ಎಲ್ಲರ ಗಮನ ಸೆಳೆಯಿತು. ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚಂದ್ರಹಾಸ, ಚರಿತ್ರೆ, ಯಕ್ಷಗಾನ ವಿಶೇಷ ಆಕರ್ಷಣೆಯಾಯಿತು. ಹಿಮ್ಮೇಳದಲ್ಲಿ ಶಂಕರ ಭಟ್ಟ ಬ್ರಹ್ಮೂರು ಅವರು ತಂಡ ಚಂಡೆ ಮದ್ದಲೆಗಳ ನಾದದೊಂದಿಗೆ ಸಾಂಪ್ರದಾಯಿಕ ಗಾಯನದಿಂದ ರಸದೌತಣ ನೀಡಿದರು. ಮುಮ್ಮೇಳದಲ್ಲಿ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರ ದುಷ್ಟಬುದ್ಧಿ ಪಾತ್ರದಲ್ಲಿ ರೌದ್ರ ಭಾವದ ಅಭಿನಯ ಮೂಲಕ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದರು. ಅವರ ಪ್ರದರ್ಶನವು ಹಿರಿಯ ಕಲಾವಿದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಶೈಲಿಯನ್ನ ನೆನಪಿಸಿತು. ಚಂದ್ರಹಾಸ ಪಾತ್ರದಲ್ಲಿ ವೀರೇಂದ್ರ ಅಗೇರ ಒಂದಿಗೆ ಚುರುಕಿನ ನೃತ್ಯದಿಂದ ಗಮನ ಸೆಳೆದರು. ಇತರೆ ಪಾತ್ರಗಳಲ್ಲಿ ಗುರು ಭಟ್, ರಾಜು ಅಮದಳ್ಳಿ, ಸಂತೋಷ್ ಹೆಮ್ಮಾಡಿ ತಮ್ಮ ಅಭಿನಯದಿಂದ ಮೆಚ್ಚುಗೆ ಪಡೆದರು. ನಾಗೇಂದ್ರ ಮೂರೂರು ದೂತ ಹಾಗೂ ಬ್ರಾಹ್ಮಣ ವೇಷಗಳಲ್ಲಿ ಹಾಸ್ಯ ಮೂಡಿಸಿದರೆ ರಾಮ ನಾಯ್ಕ್ ಕಟುಕನಾಗಿ ಗಮನ ಸೆಳೆದರು. ಶ್ರೀ ಕಾಳಿಕಾ ದೇವಿಯಾಗಿ ಸ್ಥಳೀಯ ಪುಟಾಣಿ ಕಲಾವಿದೆ ರೋಶಿನಿ ನಾಗೇಂದ್ರ ನಾಯ್ಕ್ ತಮ್ಮ ಪ್ರಥಮ ಪ್ರದರ್ಶನದಲ್ಲಿ ಸ್ಪಷ್ಟ ಸಂಭಾಷಣೆ ಹಾಗೂ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದರು. ಪ್ರಸಾದನಾ ಕಾರ್ಯದಲ್ಲಿ ಚಂದು ನಾಯ್ಕ್ ಅವರ ಸಹಕಾರ ಗಮನಾರ್ಹವಾಗಿತ್ತು. ಒಟ್ಟಿನಲ್ಲಿ ಕದಂಬೇಶ್ವರ ದೇವಾಲಯದ ವರ್ಧಂತಿ ಉತ್ಸವವು ಭಕ್ತರ ತನುಮನ ಧನ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿದ್ದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಮನ್ವಯ ಸೊಬಗು ಮೂಡಿಸಿತು. ಮತ್ತೆ ಬದುಕಿಸೋ ಚಿತ್ತ ಜಲಪಿದ ಬಕುತಿಗೆನ್ನೋಳು ಗ್ರಹದಿ ನೆರಗುಳಿದು ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.